ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವಿಷ್ಣುವೇಂದ್ಯವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಮುಕೋಪಿ ಪ್ರಸಾದೇನ ಮುಕುಂದಶೇನಾಯತೆ ರಾಜರಾಜತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ನಾಹಂ ಕರ್ತ ಹರಿಕರ್ತ ಪೂಜಾ ಕರ್ಮ ಚಾಖಿಲಂ ಸದಾ ಹರಿವಾಯುಗುರುಗಳ ಸೇವೆ ಮಧ್ವರ ಸೇವೆ. ಪ್ರತಿಯೊಬ್ಬರ ಆ ಮಧ್ವಧರ್ಮ ವಾಹಿನಿಯ ವೀಕ್ಷಕರಿಗೆ, ಸಜ್ಜನರಿಗೆ, ಇಡೀ ಜಗತ್ತಿಗೆ ರಾಯರ ಪರಮಾನುಗ್ರಹ ಆಗ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡುತ್ತಾ, ಇನ್ನೊಂದು ವಿಶೇಷತೆಯ ಮಹತ್ವ ಇವತ್ತಿನ ದಿವಸ ನಾವು ನೋಡತಕ್ಕದ್ದು. ಯಾವುದಪ್ಪ ವಿಶೇಷತೆ ಅಂತ ಹೇಳೋದಾದ್ರೆ, ನಂಜನಗೂಡಿನಲ್ಲಿ ವಿಶೇಷವಾಗಿರುವಂತ ಇವತ್ತಿನ ದಿವಸ ನಾವು ನಂಜನಗೂಡಲ್ಲಿ ಇದ್ದೀವಿ. ರುದ್ರದೇವರ ಸನ್ನಿಧಾನ, ರಾಯರ ವಿಶೇಷವಾಗಿರುವಂತ ಸನ್ನಿಧಾನ. ರಾಯರು ಸ್ವತಃ ತಾವೇ ಇಲ್ಲಿ ಬಂದು ಕೂತ್ಕೊಂಡಿರುವಂತದ್ದು ನಾನು ಅವಾಗಲೇ ನಿಮಗೆ ತಿಳಿಸ್ಕೊಟ್ಟೆ ಇಂದಿನ ವಿಡಿಯೋದಲ್ಲಿ. ಆದ್ದರಿಂದ ರಾಯರು ವಿಶೇಷವಾಗಿರುವಂತ ಬಂದಿರುವಂತ ಜಾಗದಲ್ಲಿ 5 ವೃಂದಾವನಗಳಿದೆ. ಅವರ ಪರಂಪರೆಯಲ್ಲಿ ಬಂದಿರುವಂತಹ ಅವರು ದೊಡ್ಡ ದೊಡ್ಡ ಮಹನೀಯರು. ರಾಯರಿಂದ ವಿಶೇಷವಾಗಿ ಒಂದು 8ನೇಯವರು, 9ನೇಯವರು, 10ನೇಯವರು, 12ನೇಯವರು ಅಂತ ಈ ರೀತಿಯಾಗಿ 5 ಜ್ಞಾನಿಗಳು ವಿಶೇಷವಾಗಿರುವಂತದ್ದು. ರಾಯರಾದ ಮೇಲೆ ನಾವು ನೋಡ್ತಿರ್ಬೋದು, ಸರಿ, 2ನೇಯವರು 3ನೇಯವರಾದ್ರು ಆ ಸುಜ್ಞಾನೇಂದ್ರ ತೀರ್ಥರು ಅಂತ ವಿಶೇಷವಾಗಿರುವಂತ ಹೆಸರು. ಇವರು ಸುಮಾರು 25 ವರ್ಷಗಳ ಕಾಲ ರಾಘವೇಂದ್ರ ಮಠದ ಸಾಮ್ರಾಜ್ಯದಲ್ಲಿ ಕೂತ್ಕೊಂಡು, ವಿದ್ಯಾ ಸಾಮ್ರಾಜ್ಯದಲ್ಲಿ ಕೂತ್ಕೊಂಡು ಎಷ್ಟೋ ಜನರಿಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಅನುಗ್ರಹವನ್ನ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು 5 ವೃಂದಾವನಗಳು: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಶುದ್ಧೋಲ್ಕ, ಮೋಹೋಲ್ಕ, ವೀರೋಲ್ಕ, ಸಹಸ್ರೋಲ್ಕ, ದ್ಯುಲ್ಕ. ಈ ರೀತಿಯಾಗಿರುವಂತಹ 5 ಭಗವದ್ ರೂಪಗಳು ಇಲ್ಲಿ ನಮಗೆ ಕಾಣತಕ್ಕಂಥ. ಯಾರು ರಾಯರನ್ನ ದೆಸೆಯಿಂದ ಇಟ್ಟುಕೊಂಡು ಇಲ್ಲಿ ಬಂದು ನಮಸ್ಕಾರವನ್ನು ಹಾಕ್ತಾರೋ ಎಲ್ಲ ಪ್ರತಿಯೊಬ್ಬರ ಇಷ್ಟಾರ್ಥವು ಪ್ರಾಪ್ತಿಯಾಗುತ್ತೆ. ಎಲ್ಲ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಎಷ್ಟೋ ಜನಕ್ಕೆ ಬಹಳ ಕಷ್ಟದಲ್ಲಿ ಇರ್ತಾರೆ, ಮಕ್ಕಳಾಗಿರೋದಿಲ್ಲ, ಎಷ್ಟೋ ಜನಕ್ಕೆ ವಿದ್ಯೆ ಬರ್ತಾ ಇರೋದಿಲ್ಲ, ಎಷ್ಟೋ ಜನಕ್ಕೆ ಕೆಲಸವೂ ಆಗ್ತಾ ಇರೋದಿಲ್ಲ. ಆದ್ದರಿಂದ ಅಂತಹ ಒಂದು ಯಾರಾದ್ರೂ ಇಷ್ಟಾರ್ಥಗಳು, ನಿಮ್ಮ ಮನಸ್ಸೋ ಅಭೀಷ್ಟಗಳು ಇದ್ರೆ ಇಲ್ಲಿ ಬಂದು ನೀವು ರಾಯರ ಸೇವೆಯನ್ನು ಮಾಡಬಹುದು. ಈ ವೃಂದಾವನಗಳ ನಮಸ್ಕಾರವನ್ನು ಹಾಕಿದ್ರೆ ಸಾಕಂತ. ಅದಕ್ಕೆ ಎಲ್ಲವೂ ಸಹಿತ ಭಗವಂತನಿಗೆ ನಾವು ಸಮರ್ಪಣೆ ಮಾಡತಕ್ಕದ್ದು. ಆದ್ದರಿಂದ ವಿಶೇಷವಾಗಿರುವಂತಹ ನಮ್ಮ 5 ವೃಂದಾವನಗಳು ನಿಮಗೆ ಪ್ರತಿಯೊಂದು ಸಹಿತ ನಾನು ನಿಮಗೆ ವೀಕ್ಷಣೆ ಮಾಡಿಸ್ತೀನಿ. ಬನ್ನಿ ನೋಡೋಣ. ವಿಶೇಷವಾಗಿರುವಂತಹ ಇಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಸುಜ್ಞಾನೇಂದ್ರ ತೀರ್ಥರು ಅಂತ. 25 ವರ್ಷಗಳ ಕಾಲ ವಿದ್ಯಾ ಸಾಮ್ರಾಜ್ಯವನ್ನ ನಡೆಸಿ ರಾಯರ ಮಠದಲ್ಲಿ ಅನೇಕ ವಿಶೇಷವಾಗಿರುವಂತ ಕುಶಾಗ್ರಮತಿಗಳು ಅವರ ಕೆಳಗಡೆ ಬಂದಿದ್ದಾರೆ. ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಅನೇಕ ವಿದ್ಯೆಗಳನ್ನು ಹೇಳಿಕೊಟ್ಟು ಎಷ್ಟೋ ಭಕ್ತಾದಿಗಳಿಗೆ, ಸಜ್ಜನರಿಗೆ ಅನುಗ್ರಹವನ್ನ ಮಾಡ್ತಿರತಕ್ಕಂಥದ್ದು. ಇದನ್ನ 2ನೇ ವೃಂದಾವನಕ್ಕೆ ಹೋಗೋಣ. ಇವರ ಬೃಂದಾವನ ವಿಶೇಷವಾಗಿರುವಂತದ್ದು ಸುಬೋಧೇಂದ್ರ ತೀರ್ಥರು ಅಂತ. ವೃಂದಾವನ ಆಗಿರುವಂತಹ ಸಂದರ್ಭದಲ್ಲಿ ಇವರ ವಿಶೇಷ ಏನಪ್ಪಾ ಅಂತಂತಂದ್ರೆ, ಪ್ರತಿಯೊಂದು ವೃಂದಾವನಗಳಲ್ಲಿಯೂ ಸಹಿತ ಪೂಜೆಯ ಆದ್ಮೇಲೆ ಆ ತೀರ್ಥವನ್ನೆಲ್ಲ ಒರೆಸ್ತಾರೆ. ಆದರೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಏನೇ ನೀರು ಒರೆಸಿದ್ರು ಸಹಿತ ಆ ಒದ್ದೆ ಹೋಗೋದಿಲ್ಲ ಅಂತೆ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿರುವಂತಹ ಗಂಗಾ ಸನ್ನಿಧಾನ ಇದು. ನಾವು ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಗಂಗೆ ಹರಿತಾ ಇದ್ದಾಳೆ. ಬಹಳ ವಿಶೇಷ. ಯಾರಿದನ್ನ ನೋಡ್ತಾರೆ ಅವರಿಗೆ ವಿಶೇಷವಾಗಿರುವಂತಹ ಒಂದು ಜ್ಞಾನ. ಅದಕ್ಕೆ ಹೇಳ್ತಾರೆ, ಗಂಗೆಯನ್ನ ಸ್ನಾನ ಮಾಡಿದ್ರೆ ವಿಶೇಷವಾಗಿರುವಂತ ನಿಮಗೆ ಫಲ. ಗಂಗೆಗೆ ಹೋಗ್ಬೇಕು ಅಂತ ಇಲ್ಲ, ಇಂತಹ ಜ್ಞಾನಿಗಳ ಹತ್ರ ಇದನ್ನ ನೋಡಿದ್ರೆ ಸಾಕು, ನಿಮಗೆ ವಿಶೇಷವಾಗಿರುವಂತಹ ಫಲ ನಿಮ್ಗೆ ಸಿಗುತ್ತೆ. ಇವರ ಏನಪ್ಪಾ ಅಂತಂದ್ರೆ, ಸುಧಾ ಸೇವಾ ಸಮದ್ಭೂತ ಸುಖ ಸಂವಿತ್ಸಮಾಶ್ರಯಂ ಸುಜನಾಭೀಷ್ಟದಾತಾರಂ ಸುಬೋಧೇಂದ್ರ ಗುರುಂ ಭಜೆ. ಸುಬೋಧೇಂದ್ರ ತೀರ್ಥರ ಯಾರಪ್ಪ ಅಂದ್ರೆ ಸುಬೋಧೇಂದ್ರ ತೀರ್ಥರು. ಇವಾಗಿರುವಂತಹವರು ಸುಬೋಧೇಂದ್ರ ತೀರ್ಥರು. ಇವರ ಹೆಸರು ನಾಮಧೇಯ ಸುಬೋಧೇಂದ್ರ ತೀರ್ಥರು ಅಂತ ನಾವು ಸಂಬೋಧನೆಯನ್ನು ನಾವು ಮಾಡಬೇಕು. ಎಲ್ಲರಿಗೂ ಸಹಿತ ಇವರ ಅನುಗ್ರಹವನ್ನು ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡೋಣ.
ಇವರ ಬೃಂದಾವನದ ವಿಶೇಷವಾಗಿರುವಂತಹ 5 ಬೃಂದಾವನದಲ್ಲಿ 3ನೆಯ ಬೃಂದಾವನ ಬಂದು ಸುಜನೇಂದ್ರ ತೀರ್ಥರು ಅಂತ. ಸುಯುಕ್ತಿ ಜಾಲ ಸಹಿತಂ ಸುಜನಾ ಮೋದಕಾರಣಂ ಸುರೋತ್ತಮ ಗುರು ಪ್ರಖ್ಯಂ ಸುಜನೇಂದ್ರ ಗುರುಂ. ಸುಜನೇಂದ್ರ ಗುರುಂ ಭಜೆ. ಸುರ ಉತ್ತಮ ಅಂತ ಏನಪ್ಪಾ ಅಂದ್ರೆ, ಸುರ ಅಂತಂದ್ರೆ ದೇವತೆಗಳು, ಆ ದೇವತೆಗಳಲ್ಲಿ ಉತ್ತಮವಾಗಿರುವಂತಹ ಗುರು ಪ್ರಖ್ಯಂ ಅಂತ, ಅಂತಹ ಗುರುಗಳು ವಿಶೇಷ ಗುರು. ಎಲ್ಲರಿಗೂ ಸಹಿತ ಇವರ ಅನುಗ್ರಹ ಆಗ್ಲಿ. 5 ಬೃಂದಾವನದಲ್ಲಿ ಇದು ಒಂದು ಬೃಂದಾವನ. ಸುಧಾ ಜಿಜ್ಞಾಸಯ ಸರ್ವ ಸುಬೋಧಾನಂದದಾಯಕಾನ್ ಸುಪ್ರಜ್ಞೇಂದ್ರ ಮುನಿಂ ವಂದೇ ಸುಧಾ ವಿದ್ಯಾ ಗುರೂನ್ ಮಮ. ಸುಪ್ರಜ್ಞೇಂದ್ರ ಮುನಿಂ ವಂದೇ, ಸರ್ವ ಸುಬುಧಾನಂದದಾಯಕ, ಇಡೀ ನಿಮಗೆ ಆನಂದವನ್ನು ಕೊಡತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸುಪ್ರಜ್ಞೇಂದ್ರ. ಅದಕ್ಕೆ ಸುಸಮೀಚೀನ ಪ್ರಜ್ಞೆ, ಚೆನ್ನಾಗಿ ತಿಳ್ಕೊಂಡಿರುವಂಥವ್ರು. ಪ್ರಜ್ಞೆ ಅಂತಂದ್ರೆ ಅದಕ್ಕೆ ಪ್ರಜ್ಞೆ ಇಲ್ವಾ ಅಂತ ನಮಗೆ ಬೈತಾರಲ್ವಾ, ಅದರಿಂದ ವಿಶೇಷವಾಗಿರಂತ ಸುಸಮೀಚೀನವಾದಂತಹ ಪ್ರಜ್ಞೆಯವರು ಸುಪ್ರಜ್ಞೇಂದ್ರರು. ಎಲ್ಲರಿಗೂ ಸಹಿತ ಇವರ ಅನುಗ್ರಹ ಆಗ್ಲಿ. ಸುಕೃತೇಂದ್ರ ತೀರ್ಥರಾದಂಥವರು ಇವರು. 5ನೇ ಬೃಂದಾವನ. ಆದ್ರಿಂದ ಸವಿದ್ವತ್ ಕಮಲೋಲ್ಲಾಸ ಮಾರ್ತಾಂಡಂ ಸುಗುಣಾಕರಂ ಸಚ್ಚಾಸ್ತ್ರ ಸಕ್ತ ಹೃದಯಂ ಸುಕೃತಿಂದ ಗುರುಂ ಭಜೆ. ವಿಶೇಷವಾಗಿರುವಂತಹ ಹೆಂಗಪ್ಪ ಅಂತಂದ್ರೆ ಸುಗುಣಾಕರಂ ಸಚ್ಚಾಸ್ತ್ರ ಸಕ್ತ ಹೃದಯಂ, ಇಡೀ ಸಚ್ಚಾಸ್ತ್ರಗಳ ಜ್ಞಾನ ನಮ್ಮ ಸುಕೃತಿಂದ ತೀರ್ಥಗಿತ್ತಂತೆ. ರಾಯರ ಪರಂಪರೆಯಲ್ಲಿ ಬರುವಂತವ್ರು, ರಾಯರ ಪರಮಾನುಗ್ರಹ ವಿಶೇಷವಾಗಿ ಇವರೆಲ್ಲರ ಮೇಲಿದೆ. ಇವರ ಅಂತರ್ಯಾಮಿಯಾಗಿರುವಂತಹ ರಾಯರು ಕೂತಿದ್ದಾರಂತೆ. ಏನಪ್ಪಾ ಅಂದ್ರೆ ಸುಕೃತಿಂದ ತೀರ್ಥರ ಅಂತರ್ಯಾಮಿಯಾಗಿರುವಂತಹ ರಾಯರು ನಮಗೆ ಇವರಲ್ಲಿ ನಿಂತು ಅನುಗ್ರಹವನ್ನ ಮಾಡ್ತಾರೆ. ಎಲ್ಲರಿಗೂ ಸಹಿತ ಇವರ ಅನುಗ್ರಹ ಆಗ್ಲಿ. 3, 2, 1. ವಿಶೇಷವಾಗಿರುವಂತಹ ನೀವೆಲ್ಲರೂ ಸಹಿತ ಇವಾಗ 5 ಬೃಂದಾವನಗಳ ದರ್ಶನಗಳನ್ನ ಮಾಡಿದ್ದೀರಿ. 5 ತತ್ವಜ್ಞಾನಗಳು, 5 ಭಗವದ್ ರೂಪಗಳ ವಿಶೇಷವಾಗಿರುವಂತಹ ಪ್ರತಿಯೊಬ್ಬರಿಗೂ ಆ ಅನಿರುದ್ಧನಾಮಕ ಪರಮಾತ್ಮ, ಸಂಕರ್ಷಣವಾದ ಭಗವಂತ ಪರಮಾತ್ಮನ ಪ್ರತಿಯೊಬ್ಬರಿಗೂ ಅನುಗ್ರಹ ಆಗ್ಲಿ. ರಾಯರ ಪರಂಪರೆಯಲ್ಲಿ ಬಂದಿರುವಂತವ್ರು ಯಾರೋ ಸುಮ್ಮನೆ ಅಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹಿತ ಆ ರಾಯರ ಅನುಗ್ರಹ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ನಿಮ್ಗೆಲ್ಲರಿಗೂ ಸಹಿತ ಇನ್ನಷ್ಟು ಈ ರೀತಿಯಾದಂತಹ ನಿಮಗೆ ವಿಡಿಯೋಗಳು ಬೇಕು ಅಂತಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿಕೊಡಿ. ರಾಯರ ಪರಂಪರೆಯಲ್ಲಿ ಬಂದಿರುವಂತವರು ಪ್ರತಿಯೊಬ್ಬರಲ್ಲಿಗೂ ಸಹಿತ ಹೋಗಿ ಅವರ ವೈಶಿಷ್ಟ್ಯತೆ, ಅವರ ವಿಶೇಷವಾಗಿರುವಂತಹ ಒಂದು ತತ್ವಜ್ಞಾನಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಸಂಪೂರ್ಣ ಮುದ್ದಾಂತ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿಧಿತಃ ಯಥವೋಚ ಮಹಂತೇನ ಪ್ರಿಯತಾಂ ಕಮಲಾಲಿ. ನನ್ನ ವಿಡಿಯೋ ಕೆಳಗಡೆ ನಿಮಗೆ ನಂಬರ್ ಕೊಟ್ಟಿರುತ್ತೆ. ಏನಾದ್ರೂ ನಿಮಗೆ ರಾಯರ ಮಹಿಮೆ, ನಿಮ್ಮ ಏನಾದ್ರೂ ಕಷ್ಟಗಳಿದ್ರು ಸಹಿತ ವಿಶೇಷವಾಗಿರುವಂತ ನಮಗೆ ತಿಳಿಸಿ. ರಾಯರು ಸ್ವತಃ ಬಂದು ನಿಮಗೆ ಆ ಕಷ್ಟಕ್ಕೆ ಪರಿಹಾರವನ್ನ ಕೊಡ್ತಾರೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ.